ಸೀಕ್ವೆಲ್ಗಳು ಅನ್ನೋ ಹೊಸ ಕಾನ್ಸೆಪ್ಟ್ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದಾಗಿನಿಂದ ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವತಾರ ಪುರುಷ ಟೀಮಿನವರು ಕೂಡ. ಅವತಾರ ಪುರುಷ ಭಾಗ 2 ತ್ರಿಶಂಕು ಪಯಣ ಸಿನಿಮಾ ರಿಲೀಸ್ ಆಗಿದೆ. ಹಾಗಿದ್ರೆ ಸಿನಿಮಾ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿ ಯಾರೆಲ್ಲ ವಿಸಿಟ್ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅವತಾರ ಪುರುಷ ಪಾರ್ಟ್ 2 ತ್ರಿಶಂಕು ಪಯಣ. ಇದು ಸಿಂಪಲ್ ಸುನಿಯವರ ನಿರ್ದೇಶನದಲ್ಲಿ ಶರಣ್, ಶ್ರೀನಗರ ಕಿಟ್ಟಿ, ಆಸಿಕಾ ರಂಗನಾಥ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಿರುವಂಥ ಸಿನಿಮಾ. ಸೊ ಇಲ್ಲಿನ ಕಥೆಯ ಕಡೆ ಬರೋದಾದರೆ, ಕಳೆದುಕೊಂಡ ಮಗ ಸಿಕ್ಕ ಖುಷಿಯಲ್ಲಿ ಒಬ್ಬ ತಾಯಿ ಇದ್ದಿದ್ದು, ಬಟ್ ಅವನು ಜೂನಿಯರ್ ಆರ್ಟಿಸ್ಟ್ ಅನ್ನೋದು ಗೊತ್ತಿಲ್ಲದೆ ಅನ್ನೋದು ಪಾರ್ಟ್ 1 ಅಷ್ಟದಿಗ್ಬಂಧನ ಮಂಡಲಕದಲ್ಲಿ ನೋಡಿದ್ವಿ. ಆ್ಯಂಡ್ ಇದು ತ್ರಿಶಂಕು ಪಯಣ. ಮತ್ತಿದರಲ್ಲಿ ಆ ತಾಯಿಯ ನಿಜವಾದ ಮಗ ಯಾರು, ತ್ರಿಶಂಕು ಪಯಣದಲ್ಲಿ ಏನೆಲ್ಲ ಆಗುತ್ತೆ, ಆ್ಯಂಡ್ ಕೊನೆಯಲ್ಲಿ ಈ ಕಥೆಯ ಮೂಲಕ ಸಿಂಪಲ್ ಸುನಿಯವರು ನಮಗೆ ಏನನ್ನು ಹೇಳೋಕೆ ಹೊರಟಿದ್ದಾರೆ ಅನ್ನೋದೇ ಸಿನಿಮಾ. ಆ್ಯಂಡ್ ಅದನ್ನು ನೀವು ಥಿಯೇಟ್ರಲ್ಲೇ ನೋಡಿ. ಸೊ ಇಲ್ಲಿನ ಪಾಸಿಟಿವ್ ವಿಚಾರಕ್ಕೆ ಬರೋದಾದರೆ, ಸಿಂಪಲ್ ಸುನಿ ಮತ್ತು ಅವರ ಪ್ರೆಸೆಂಟೇಷನ್. ಈ ಹಿಂದೆ ಸುನಿಯವರ ಸಿಂಪಲ್ ಸಿನಿಮಾಗಳನ್ನು ನಾವು ನೋಡಿದ್ವಿ, ಬಟ್ ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಅನಿಸುತ್ತೆ. ಅದರಲ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಕಾನ್ಸೆಪ್ಟನ್ನು ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸ್ಟೋರಿ ಡೀಟೇಲಿಂಗ್, ನಾನು ಮೊದಲೇ ಹೇಳಿದ ಹಾಗೆ ಇದು ಅವರಿಗೆ ಡಿಫ್ರೆಂಟ್ ಸ್ಟೋರಿ ಮತ್ತು ಅವರು ತ್ರಿಶಂಕು ಬಗ್ಗೆ ಕಂಪ್ಲೀಟಾಗಿ, ಅದರಲ್ಲೂ ಅಥೆಂಟಿಕ್ ಆಗಿ ತೋರಿಸಿರೋದು ನನಗೆ ತುಂಬಾ ಖುಷಿ ಕೊಡ್ತು. ಪರ್ಫಾರ್ಮೆನ್ಸ್, ಶರಣ್ ಅವರು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ನ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅವರ ಕಾಮಿಡಿ ಪಂಚ್ನ ಟೈಮಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಕೆಲವು ಸೀಕ್ವೆನ್ಸಸ್ಸಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ನಾನೇ ಶಾಕ್ ಆಗಿದ್ದು ಕೂಡ ಉಂಟು. ಇನ್ನು ಶ್ರೀನಗರ ಕಿಟ್ಟಿ, ಇವರು ಈ ಸಿನಿಮಾದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವರ ಪಾತ್ರವನ್ನು ಮಾಡಿದ್ದಾರೆ. ಇವರನ್ನು ಸಿನಿಮಾ ಸ್ಕ್ರೀನ್ಗಳಲ್ಲಿ ನೋಡೋಕೆ ಸಿಗೋದೇ ಅಪರೂಪ, ಬಟ್ ಈ ಸಿನಿಮಾದಲ್ಲಿ ಅವರು ಅಥೆಂಟಿಕ್ ಆಗಿ ಪರ್ಫಾರ್ಮೆನ್ಸ್ ಮಾಡಿರೋದು ತುಂಬಾ ಇಷ್ಟ ಆಯಿತು. ಆಸಿಕಾ ರಂಗನಾಥ್ ಅವರ ಪಾತ್ರ ಕೂಡ ಚೆನ್ನಾಗಿಯೇ ಇತ್ತು. ಕೆಲವು ಸೀಕ್ವೆನ್ಸಸ್ಸಲ್ಲಿ ಅದು ಅನಾವಶ್ಯಕ ಅನಿಸುತ್ತೆ, ಬಟ್ ಬೆಟರ್ ಆಗಿಯೇ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ಸಾಯಿ ಕುಮಾರ್ ಅವರ ಪಾತ್ರ. ನಾನು ಇದರ ಬಗ್ಗೆ ನಿಮಗೆ ಜಾಸ್ತಿ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗಲ್ಲ, ನೀವು ಅದನ್ನು ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಿ. ಇನ್ನು VFX ಆ್ಯಂಡ್ ಕಲರ್ ಗ್ರೇಡಿಂಗ್, ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಕಾನ್ಸೆಪ್ಟ್ ಇದೆ, ಆ್ಯಂಡ್ ಅದಕ್ಕೆ ಯೂಸ್ ಮಾಡಿರೋ VFX ತುಂಬಾ ಚೆನ್ನಾಗಿದ್ವು. ಇನ್ನೂ ಬೆಟರ್ ಆಗಬೇಕು ಅನಿಸೋದುಂಟು, ಬಟ್ ಈಗಿರೋದು ಸ್ಯಾಟಿಸ್ಫೈ ಅಂತೂ ಮಾಡುತ್ತೆ. ಇನ್ನು ನೆಗೆಟಿವ್ಸ್, ಸ್ಕ್ರೀನ್ ಪ್ಲೇ, ಕತೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಏನನ್ನು ಹೇಳುತ್ತೆ ಅನ್ನೋದನ್ನೇ ಕನ್ಫ್ಯೂಸ್ ಮಾಡುತ್ತೆ. ಕೊನೆಯಲ್ಲಿ ಕನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿದರೂ ಕೂಡ ಅದು ಆ ಕೆಲಸವನ್ನು ಮಾಡಲ್ಲ, ಆ್ಯಂಡ್ ಅದು ಸಿನಿಮಾದಿಂದ ನಮ್ಮನ್ನು ಡೈವರ್ಟ್ ಮಾಡುತ್ತೆ. ಇಲ್ಲಿದ್ದ ಲವ್ ಸ್ಟೋರಿ, ಆಬ್ವಿಯಸ್ಲಿ ಕಥೆಯ ಜಾನರ್ ಬೇರೆ, ಆ್ಯಂಡ್ ಅದರಲ್ಲಿ ಲವ್ ಸ್ಟೋರಿಯನ್ನು ಫೋರ್ಸ್ಫುಲಿ ತೋರಿದ ಹಾಗಿದೆ, ಆ್ಯಂಡ್ ಅದು ಕೂಡ ನಮಗೆ ಸ್ಯಾಟಿಸ್ಫೈ ಮಾಡಲ್ಲ. ಇನ್ನು ಕೆಲವು ಸೀಕ್ವೆನ್ಸಸ್ ಏನನ್ನೋ ಹೇಳ್ತವೆ, ಬಟ್ ಅದು ನಮಗೆ ಅರ್ಥ ಆಗದೆ ತಲೆಯ ಮೇಲಿಂದ ಪಾಸ್ ಆಗುತ್ತೆ, ಆ್ಯಂಡ್ ಅದು ಸಿನಿಮಾದಿಂದ ನಮ್ಮನ್ನು ದೂರಕ್ಕೆ ತಳ್ಳುತ್ತೆ, ಆ್ಯಂಡ್ ಅದು ನನಗೆ ನೆಗೆಟಿವ್ ಪಾಯಿಂಟ್ ಅನ್ನಿಸ್ತು. ಸೊ ಟೋಟಲ್ ಆಗಿ ಹೇಳೋದಾದರೆ ಈ ಸಿನಿಮಾ ನನಗೆ ಆ್ಯಾವ್ರೇಜ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತು. ಸಿಂಪಲ್ ಸುನಿಯವರ ಡಿಫ್ರೆಂಟ್ ಪ್ರಯತ್ನ, ಶರಣ್ ಅವರ ಅದ್ಭುತ ಆ್ಯಕ್ಟಿಂಗನ್ನು ಮತ್ತು ಅವತಾರ ಪುರುಷ ಪಾರ್ಟ್ 1 ನೋಡಿರೋರು ನೀವಾಗಿದ್ದರೆ ಫ್ಯಾಮಿಲಿ ಸಮೇತ ಹೋಗಿ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಇನ್ನುಳಿದವರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಸೊ ಇದರ ಬಗ್ಗೆ ಮತ್ತು ಆಲ್ರೆಡಿ ನೀವು ಈ ಸಿನಿಮಾನ ನೋಡಿರೋರಾಗಿದ್ದರೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಸ್ ಯೂಶ್ವಲಿ ಸಿಗ್ತಾ ಇರೋಣ.